ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಫಸ್ಟ್ ವ್ಲಾಗ್. ಇವತ್ತು ನಾವು ಬೆಂಗಳೂರಿಂದ ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಯಾಕಂದ್ರೆ ನಮ್ಮೂರಲ್ಲಿ ದುರ್ಗಮ್ಮ ಜಾತ್ರೆ ಇದೆ. ಈ ಜಾತ್ರೆ ಬರೋದು 2 ವರ್ಷಕ್ಕೆ ಒಂದೇ ಸಲ ಗೈಸ್. ನಾವು ದಾವಣಗೆರೆ ರೀಚ್ ಆಗೋಷ್ಟ್ರಲ್ಲಿ ನೈಟ್ ಆಗ್ಬಿಟ್ಟಿತ್ತು. ಮನೆಗ್ ಬಂದ ತಕ್ಷಣ ನಮ್ಮ ಅಕ್ಕ ಪಾಪು ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಕುತ್ಕೊಂಡ್ವಿ. ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇವಾಗ ಎಲ್ರು ದುರ್ಗಮ್ಮ ಜಾತ್ರೆಗೆ ಹೋಗಕ್ ರೆಡಿ ಆಗ್ತಾ ಇದಾರೆ. ದೀಪಂಟಿ ಆಯ್ ಮಾಡು. ಇವರು ನಮ್ಮ ಮಾತೃಶ್ರೀ. ಇವಾಗ ನಮ್ ತಂಗಿರು ಮತ್ತೆ ನಮ್ ತಂಗಿ ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ. ಅಕ್ಕ ನಮಸ್ಕಾರ. ನಮ್ ತಂಗಿಗೆ ಪಾಪ ಕಾಲೇಟ್ ಆಗಿದೆ, ಅದಕ್ಕೆ ಅವಳು ದೇವಸ್ಥಾನಕ್ ಬರ್ತಿಲ್ಲ ಗೈಸ್. ದೊಡಮ್ಮ ಇಲ್ಲಿ ನೋಡು. ಫೈನಲಿ ಇವಾಗ ಎಲ್ರು ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ ಹೋಗ್ತಿದೀವಿ. ಇವಾಗ ನಾವು ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ. ಈ ಜನದಲ್ಲೂ ನೋಡಿ ನಾವ್ ಅಮ್ಮನ್ ಬಿಟ್ಬಿಟ್ಟು ನಾವ್ ಅಪ್ಪ ಎಷ್ಟು ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಗೈಸ್. ನೈಟ್ ಪೂಜೆ ಮುಗಿಸ್ಕೊಂಡು ಬಂದ್ ಮಲ್ಕೊಂಡ್ವಿ. ಬನ್ನಿ ನಮ್ ಸ್ನೋಫಿನ್ ಮೀಟ್ ಮಾಡಿಸ್ತೀನಿ. ನಮ್ಮಮ್ಮ ಬೆಳಗ್ಗೆನೆ ಉಪ್ಪಿಟ್ಟು ಮಾಡ್ಬಿಟ್ಟಿದ್ದಾರೆ. ಇಟ್ಸ್ ಓಕೆ ಗೈಸ್. ಮಧ್ಯಾಹ್ನ ಇರೋದು ಒಳ್ಳೆ ಬ್ಯಾಟಿಂಗ್. ಈಗ ನಮ್ಮ ಅಜ್ಜಿ ಮನೆಗ್ ಬಂದಿದ್ದೀವಿ. ಹೇಳವ ಏನವ ಹಿಂಗೆ ಅಂತ್ಯ ಇಲ್ಲ ಇವಾಗ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಮಾಡುವ ತಾತ ನೋಡ್ತತಿ. ಪವಿ ಸುಚ್ಚಿ ಆಯ್ ಮಾಡಿ. ಗೋವಿಂದ ಇದೇನ ಐಡ್ ನೋಡಿ ಗೈಸ್ ನನಗೆ ಕೆಚ್ಚಿದ್ದು. ಇದೇನ ಐಡ್ ನೋಡಿ ಗೈಸ್ ನನಗೆ ಕೆಚ್ಚಿದ್ದು. ನೀನೇ ಸಾಕಿದಾಗಿನಿ ಹತ್ತಾಗಿ ಕುಕ್ಕಿತಲ್ಲೋ ನಿನ್ನ ಹತ್ತಾಗಿ ಕುಕ್ಕಿ. ನಮ್ಮ ಹತ್ರ ಬೇಡ, ಇದನ್ನ ನಾನು ಅಹಮ್ಮಲ್ಲಿ ಹೇಳ್ತಾ ಇಲ್ಲ. ನಮ್ಮ ಹತ್ರ ಬೇಡ. ಬೇಡಪ್ಪ ಅವ್ನ ಹತ್ರ ದೊಡ್ಡಪ್ಪ ಆಯ್ ಮಾಡಿ ದೊಡ್ಡಪ್ಪ. ನಮ್ಮಮ್ಮ ನಮ್ಮ ಆಂಟಿ ಸೇರ್ಬಿಟ್ಟು ಅಡುಗೆ ಮಾಡ್ತಾರೆ ಗೈಸ್ ಇವಾಗ. ನಮ್ಮಮ್ಮ ಅಡ್ಗೆ ಮಾಡುವಾಗ ಕರೆಕ್ಟ್ ಆಗಿ ಕರೆಂಟ್ ತೆಗ್ದ್ಬಿಟ್ರು. ಸೊ ನಾವಿವಾಗ ಮಸಾಲೆ ಎಲ್ಲ ತಗೊಂಡು ಗ್ರೈಂಡರ್ ಅಲ್ಲಿ ರುಬ್ಬಿಸ್ಕೊಂಡ್ ಬರಕ್ ಹೋಗ್ತಾ ಇದ್ದೀವಿ. ಎಲ್ರು ಮನೇಲೂ ಕರೆಂಟ್ ಹೋಗ್ಬಿಟ್ಟಿದೆ ಅನ್ಸುತ್ತೆ. ಎಲ್ರು ಇಲ್ಲೇ ಇದ್ರು, ಅಷ್ಟು ರಶ್ ಇತ್ತು ಫುಲ್ಲು. ಮಸಾಲೆ ಎಲ್ಲ ರುಬ್ಬಿಸ್ಕೊಂಡು ಊಟ ಎಲ್ಲ ಮಾಡಿ ಮುಗಿಸೋ ಅಷ್ಟ್ರಲ್ಲಿ ನಮ್ ರಕ್ಷಿತಾ 3 ಕೋಳಿ ಎತ್ಕೊ ಬಂದಿದ್ಲು. ಅವ್ರಮ್ಮ ಹೆಂಗ್ ಉಗಿತಿದಾರ ನೋಡ್ ಬನ್ನಿ. ಮಾತಾಡು ದೀಪಂಟಿ ಬೈ ಕಂಟೆಂಟ್ ಸಿಗ್ತೈತೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. As the floors can take no more, stuck in this groove, I'm feeling bored. ಇಷ್ಟೆಲ್ಲ ರೆಡಿಯಾಗಿ ನಮ್ ರೇಖಂಟಿ ಮನೆಗೆ ಹೋಗ್ತಾ ಇದೀವಿ. ದಾವಣಗೆರೆಗೆ ಬಂದಿರೋದು ಇನ್ನೂ ಗೊತ್ತೇ ಇಲ್ಲ. ಸೊ ಸರ್ಪ್ರೈಸ್ ಮಾಡೋಣ ಅಂತ ಹೋಗ್ತಾ ಇದೀವಿ.
ಹಣ ಬಂದ ಸಮಾಧಾನ. ಕಿಚ್ಚಿ ಹೆಂಗ್ ಕಾಣ್ತಿದೀನಿ ಕಿಚ್ಚಿ? ಎಷ್ಟು ಚಂದ ಅಲ್ಲ. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಇವ್ರೇ ನಮ್ ರೇಖಾಂಟಿ, ಬನ್ನಿ ಸರ್ಪ್ರೈಸ್ ಕೊಡೋಣ. ನಾನು ಫಸ್ಟ್ ಚೆನ್ನಾಗ್ ಕಾಣ್ತಿದೀನಿ ಅದನ್ನ ಹೇಳಿ. ಇನ್ನು ಏನೋ ಬೇಕು. ಚೋನು ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗಿ ಒಬ್ಳೊಬ್ಳೆ ಸೈಡಲ್ಲಿ ಇರೋದ್ಯಾಕೆ? ಕೈ ಮೇಲೆ ಸೊಳ್ಳೆ ಕುಂತಿದ್ರು ಕೂಡ ಸೊಳ್ಳೆಗೂ ಸಾಂಗು ಹಾಡೋದ್ಯಾಕೆ? ಇದು ವಯಸ್ಸಿನ ಮಿಸ್ಟೇಕ. ರೇಖಂಟಿ ಯಾಕೆ ಅಡುಗೆ ಇಷ್ಟು ಚೆನ್ನಾಗಿ ಮಾಡಿಯಾ? ನಿಜಲ್ಲೂ ಚೆನ್ನಾಗಿತ್ತು ಚಿತ್ರ. ನಮ್ಮ ಚೇತದು ಬಂದರೆ ಪ್ರೀತಮ್ ಖಾರ ಖಾರವಾಗಿರ್ತಿತ್ತು. ಒಳ್ಳೆ ಮೂವಿ ಆಗ್ತಿದ್ಲು, ಮೂವಿ ಆಗ್ತಿದ್ಲು. ಬರ್ರಿ 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 ಅಂತ ಕುಂದ್ರಿಸ್ಕೊತಿದ್ಲು. ಅದಾಗ್ರಿ ಅಂತಿದ್ಲು. ಬಂದ್ರೆ ಸಾಕು, ಈ ಹುಡುಗರೆಲ್ಲ ಖುಷಿ, ಫುಲ್ ಖುಷಿ. ಅದೊಂಥರ ಲೈಫ್ ಚೆನ್ನಾಗಿತ್ತು. ಮತ್ತೆ ಆ ಲೈಫ್ ಸಿಗಲ್ಲ. ನಮ್ಮ ಆಂಟಿ ಮನೇಲಿ ಊಟ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಐಸ್ಲ್ಯಾಂಡಿಗೆ ಹೋಗಿ ಐಸ್ ತಿನ್ಕೊಂಡು ಎಲ್ರಿಗೂ ಪಾರ್ಸೆಲ್ ತಗೊಂಡು ಮನೆಗೆ ಬಂದು ಮಲ್ಕೊಂಡ್ವಿ. ಬೆಳಿಗ್ಗೆನೆ ಪಾಪುಗೆ VIP ಸ್ಪಾ ನಡೀತಿದೆ. ನಮ್ಮ ಅಕ್ಕ ಫುಲ್ ಬಿಸಿ. ನಮ್ಮ ಅಕ್ಕ ಬಾವದ ಆನಿವರ್ಸರಿ ಗೈಸ್ ಇವತ್ತು. ನಮ್ ಬಾವ ಏನ್ ಸರ್ಪ್ರೈಸ್ ಕೊಟ್ರು ತೋರಿಸ್ತೀನಿ ಬನ್ನಿ. ಅದು ಫೇಕ್ ಮಾಡ್ದಂಗಿತ್ತು ಬಾವ. ನಮ್ಮ ಅಕ್ಕ ನೋಡಿ ಗೈಸ್, ಖುಷಿ. 그대 잠깐 눈을 붙일 때 나는 마음에 불을 붙여요 비밀의 나만의 쪽. ಇವಾಗ ನಮ್ಮಮ್ಮ ಪಾಪುಗ್ ದೃಷ್ಟಿ ತೆಗಿತಿದ್ರು. ನಾವೆಲ್ರೂ ಬಂದ್ ಕೂತಿದೀವಿ 1 by 1. ನಮ್ಗೂ ತೆಗಿರಿ ಅಂತ. ಬಿಂದು ಸೋಡಾ ಕುಡಿಯೋದು ಮಾಡು ಅಂತ ವಿಡಿಯೋ ಅಂತಿದ್ದಾಳೆ ನೋಡಿ. ಕುಡಿಯವತ್ತೆ. ನಮ್ ಗೊಂಬೆ ನೋಡಿ ಗೈಸ್, ಏನ್ ಸಖತ್ತಾಗಿ ಆಟಾಡ್ತಾ ಇದ್ದಾಳೆ ನಮ್ಮ ಅಪ್ಪ ಜೊತೆ. ಮರ್ತೋಗ್ಬಿಟ್ರಿ ನಾವ್ ಎಲ್ಲ ಹುಡುಗಿರಿಗೆ ಹಚ್ಚಿ. ತಡೀರಿ ಅಲ್ಲ, ಫಸ್ಟ್ ಅವಳು ಬಂದ್ಲು, ನೆಕ್ಸ್ಟ್ ಇವಳು, ನೆಕ್ಸ್ಟ್ ನಾನು, ನೆಕ್ಸ್ಟ್ ನೀವು, ನೆಕ್ಸ್ಟ್ ನಾವು ಅಪ್ಪಾಜಿ. ಅಮ್ಮ ತುಂಬಾ ಹೆಣ್ಮಕ್ಳು ಕಣ್ಬಿದ್ದು ಹುಷಾರತ್ತೆ ಅಂತ. ಅಷ್ಟೇ ಗೈಸ್, ಈ 2 days ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಫೈನಲಿ ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನನ್ನ ಫಸ್ಟ್ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.